ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ 4 ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು KE ಅವರು ಕೊಟ್ಟಿರುವಂಥದ್ದು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಯಾರಿಗಾದರೂ ಪರ್ಸ್ನಲ್ ಗೈಡೆನ್ಸ್ ನನ್ನ ಕಡೆಯಿಂದ ಬೇಕು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ, ಸೊ ಅದು KCET, ನೀಟ್, JE ಮತ್ತು ಕಾಮೆಡ್-ಕೆಗೆ ಸಂಬಂಧಪಟ್ಟಾಗೆ ನೀವು ಮಾಡಬೇಕಾಗಿರೋದಷ್ಟೇ, ನನಗೆ ಮೆಸೇಜ್ ಮಾಡಿ ಹಾಯ್ ಅಂಥೇಳಿ 8277448606 ನಂಬರಿಗೆ. ಸೊ ದ್ಯಾಟ್ ನಿಮಗೆ ಆ ಒಂದು ಇನ್ಫಾರ್ಮೇಷನ್, ನಾನು ಎಷ್ಟು ಚಾರ್ಜ್ ಮಾಡ್ತೀನಿ, ಯಾವ ರೀತಿ ನಮ್ಮ ಸರ್ವಿಸ್ ಇರ್ತದೆ ಅನ್ನೋದಕ್ಕೆ ಸೊ ನಾನು ಕಳಿಸ್ಕೊಡ್ತೀನಿ. ಸೊ ನೀವು ನನ್ನ ಜೊತೆಗೆ ಮಾತಾಡಿಬಿಟ್ಟು ಜಾಯಿನ್ ಆಗಬೇಕು ಅಂತಂದರೂ ಕೂಡ ಸೊ ನೀವು ಮಾತಾಡಬೇಕು ಅಂತ ಹೇಳಿ, ಸೊ ದ್ಯಾಟ್ ನಾನು ನಿಮಗೆ ಕಾಲ್ ಮಾಡೋದಕ್ಕೆ ಟೈಮನ್ನು ಕೊಡ್ತೀನಿ ಅಥವಾ ನಾನು ಕಾಲ್ ಮಾಡ್ತೀನಿ, ರೈಟ್. ಸೊ ನಿಮ್ಮ ಜೊತೆಗೆ ಡೈರೆಕ್ಟಾಗಿ ನಾನೇ ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ಯಾವುದೇ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಈಗ ರಿಸಲ್ಟ್ ಬಂದಮೇಲೆ ಏನು ಮಾಡಬೇಕು, ಸೊ ಕಾಲೇಜ್ ಲೀಸ್ಟನ್ನು ಪ್ರಿಪೇರ್ ಮಾಡಿಕೊಡ್ತೀವಿ, ಆಪ್ಷನ್ ಎಂಟ್ರಿಗೆ ರೆಡಿ ಮಾಡಿಸ್ಕೊಡ್ತೀವಿ, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಇವೆಲ್ಲವನ್ನು ಪ್ರತಿಯೊಂದನ್ನು ಕೂಡ ನಿಮಗೆ ಈಸಿ ಆಗುವಂಥ ರೀತಿಯಲ್ಲಿ ಕೌನ್ಸಿಲಿಂಗ್ ಮುಗಿದು ಅಡ್ಮಿಷನ್ ಆಗೋ ತನಕನೂ ಕೂಡ. ಸೊ ಅಡ್ಮಿಷನ್ ಸಿಗೋದು ಬಿಡೋದು ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್, ಬಟ್ ಅಡ್ಮಿಷನ್ ಆಗುವವರೆಗೂ ಕೂಡ ಟೆನ್ಷನ್ ಫ್ರೀ ಆಗಿ ಒಂದು ಪ್ರೊಸೆಸ್ಸನ್ನು ಮಾಡೋದಕ್ಕೆ ಸೊ ನಾವು ನಮ್ಮ ಕಡೆಯಿಂದ ಹೆಲ್ಪನ್ನು ಮಾಡ್ತೀವಿ. ಸೊ ನಿಮಗೆ ಬೇಕು ಅಂದರೆ ಮೆಸೇಜನ್ನು ಮಾಡಿ. ಎಸ್, ಮೊದಲನೇದಾಗಿ ಯಾರ್ಯಾರು ಕ್ಲಾಸ್ BCDE ಅಂಥೇಳಿ ಎಕ್ಸೆಪ್ಟ್ ಕ್ಲಾಸ್ A ಮತ್ತು ಕ್ಲಾಸ್ Y ಸ್ಟೂಡೆಂಟ್ಗಳು, ಸರ್ ನಮ್ಮದು ಕ್ಲಾಸ್ ಯಾವುದು ಗೊತ್ತಾಗ್ತದೆ? ಸೊ ಕ್ಲಾಸ್ ಯಾವುದು ಅಂತ ಹೇಗೆ ಗೊತ್ತಾಗ್ತದ ಅಂತ ಅಂದರೆ, ನೀವು ನಿಮ್ಮ CET ಅಪ್ಲಿಕೇಶನ್ ಫಾರ್ಮನ್ನು ತೆಗೆದಾಗ ಫಸ್ಟ್ ಪೇಜಲ್ಲಿ ಮಿಡಲಲ್ಲಿ ನಿಮ್ಮ ಕ್ಲಾಸನ್ನು ಮೆನ್ಷನ್ ಮಾಡಿರ್ತಾರೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೆ ಗೊತ್ತಿರ್ತದೆ. ಅಂಥವ್ರಿಗೆ ಡೌಟ್ ಇದ್ದರೆ ಈಗ ನೀವು ನೋಡ್ಕೊಳ್ಬೋದು ಅಷ್ಟೇ. ಕ್ಲಾಸ್ A ಇತ್ತು ಅಂದರೆ ನೀವು ಯಾವುದೇ ರೀತಿಯ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು KEAಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗುವಂಥ ಅವಶ್ಯಕತೆ ಇಲ್ಲ. ಕ್ಲಾಸ್ Y ಇದ್ದವರು ಅಂದರೆ ನಾನ್ ಕರ್ನಾಟಕದವರು ಬರುವಂಥ ಅವಶ್ಯಕತೆ ಇಲ್ಲ. ಅದು ಬಿಟ್ಟು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ನೀವು ಫಸ್ಟು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಬೇಕು. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡನ್ನು ಹಾಕಿದ ಮೇಲೆ ನಿಮಗೆ OTP ಬರ್ತದೆ. OTP ಹಾಕಿದ ಮೇಲೆ ಅಲ್ಲಿ ಆಪ್ಷನ್ ಕೊಡ್ತದೆ ಯಾವ ದಿವಸ ಅಂದರೆ May 5th ಮೇ 14ರವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಮಾರ್ನಿಂಗ್ ಸೆಷನ್ ಆರ್ ಆಫ್ಟರ್ನೂನ್ ಸೆಷನ್ 2 ಸೆಷನನ್ನು ಕೊಟ್ಟಿರ್ತಾರೆ. ಸೊ ಪರ್ ಸೆಷನ್ 500 ಸ್ಟೂಡೆಂಟ್ಸಿಗೆ ಅಪಾಯಿಂಟ್ಮೆಂಟನ್ನು ಕೊಡುವಂಥ ಕೆಲಸ ಆಗ್ತದೆ. ಇದೊಂದು ರೀತಿ ಈಗ ಬೇರೆ ಬೇರೆ ಎಕ್ಸಾಮ್ಸಿಗೆ ಸ್ಲಾಟ್ ಬುಕ್ಕಿಂಗ್ ಅಂತ ಏನು ಮಾಡ್ತಾರೆ, ಅದೇ ರೀತಿ ನೀವು ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಅವತ್ತಿನ ದಿವಸ ಎಲ್ಲ ಡಾಕ್ಯುಮೆಂಟ್ಸ್, ಯಾವ್ಯಾವ ಡಾಕ್ಯುಮೆಂಟ್ಸ್ ತರಬೇಕು ಅನ್ನೋದನ್ನು ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಬುಕ್ ಆದ ತಕ್ಷಣ KE ಅವರು ಹೇಳಿಬಿಡ್ತಾರೆ. ಸೊ ಈ ವರ್ಷ ಈ ಎಲ್ಲ ಪ್ರೊಸೆಸ್ಗಳು ಇಷ್ಟು ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬಹಳ ಖುಷಿ ಆಗ್ತದೆ ಹೇಳೋದಕ್ಕೆ. ಸೊ ಕ್ಲಾಸ್ A ಮತ್ತು ಕ್ಲಾಸ್ Y ಹೊರತುಪಡಿಸಿ ಎಲ್ಲರಿಗೂ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ಇದರ ಜೊತೆಗೆ ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿ ಇದ್ದೀರಿ ಅಂದರೆ NCC, ಸ್ಪೋರ್ಟ್ಸು, ಎಕ್ಸ್ ಡಿಫೆನ್ಸು, CAPF, CRPF ಅಂಥವರು ಯಾರು ಕ್ಲಾಸ್ Aದಲ್ಲಿ ಇದ್ದು ಇವೆಲ್ಲ ಸ್ಪೆಷಲ್ ಕ್ಯಾಟಗರಿ ಇದೆ ಅಥವಾ PH ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆ, ನಿಮಗೆ ಇನ್ನೂ ಕೂಡ ಲಿಂಕನ್ನು ಬಿಟ್ಟಿಲ್ಲ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಸಮಯದಲ್ಲಿ ನಡೆಯೋದಿಲ್ಲ, ನಡೆದರೂ ಕೂಡ ಸಪ್ರೇಟಾಗಿ ಲಿಂಕನ್ನು ಕೊಟ್ಟುಬಿಟ್ಟು ಅದನ್ನು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇದು ಓನ್ಲಿ ಫಾರ್ ಕ್ಲಾಸಿಗೆ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಎರಡನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ, ಸೊ ಪರಿಷ್ಕೃತ ಕೀ ಆನ್ಸರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಓಕೆ, ಈ ಒಂದು ಕೀ ಆನ್ಸರ್ಲಿ ಏನು ಮಾಡಿದ್ದಾರೆ ಅವರು ಅಂತ ಅಂದರೆ, ಡೀಟೇಲ್ ಆಗಿ ಕೊಟ್ಟಿಲ್ಲ ನಿಮಗೆ, ಬಟ್ ಯಾವ ಕ್ವಶನನ್ನು ನಾವು ಚೇಂಜ್ ಮಾಡಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ನೋಡಿ ಇಲ್ಲಿ ನೋಡ್ತಾ ಹೋಗಿ, ಮೊದಲನೇ ಪೇಜಲ್ಲಿ ಹೇಳಿಬಿಟ್ಟಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಫಿಸಿಕ್ಸಲ್ಲಿ ಈ ಕೆಲವೊಂದಷ್ಟು ಒಂದು ಕ್ವಶನ್ಗೆ ಗ್ರೇಸ್ ಸಿಕ್ಕಿದೆ, ಒಂದು ಕ್ವಶನ್ನು 3ನೇ ಆಪ್ಷನ್ ಇರೋದು 4ನೇ ಆಪ್ಷನ್ ಆಗಿದೆ. ಓಕೆ, ಸೊ ಅದು ಯಾವ ಕ್ವಶನ್ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಬ್ರೀಫಾಗಿ ತೋರಿಸ್ತಾ ಹೋಗ್ತೀನಿ. ನಾನು ಅದನ್ನು ಸಪ್ರೇಟ್ ಮಾಡಿದ್ದೀನಿ ನೋಡಿ ಇಲ್ಲಿ. ಸೊ ಈ ಒಂದು ಕ್ವಶನ್ನಿಗೆ ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಡ್ಯೂಸ್ಡ್ ಆನ್ ದ ಬೇಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್, ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿರುವಂಥದ್ದು. ಎರಡನೇದಾಗಿ 2 ಸಿಮಿಲರ್ ಗ್ಯಾಲ್ವನೋಮೀಟರ್, ಈ ಕ್ವಶನ್ನಿಗೆ ಆಪ್ಷನ್ 3 ಕೊಟ್ಟಿದ್ರು ಮೊದಲು, ಈಗ ಆಪ್ಷನ್ 4 ಕೊಟ್ಟಿರುವಂಥದ್ದು. ಓಕೆ, ಸೊ ಇದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಾಗೆ 2 ಕ್ವಶನು. ಸೊ ಒಂದು ವಿಚ್ ಫಾರ್ಮುಲಾ ಇಸ್ ಇನ್ಕರೆಕ್ಟ್ ಅಂತ ಇದ್ದಾಗ ಇಲ್ಲಿ ಪೆಂಟಾ AMM ಬರಬೇಕಿತ್ತು, AMIN ಕೊಟ್ಟಿರೋದಕ್ಕೆ. ಇಲ್ಲಿ ನಾನು ಯಾವ ಒಂದು ವರ್ಷನ್ ಅಂತ ಹೇಳ್ತಾ ಇಲ್ಲ, ಎಷ್ಟನೇ ಕ್ವಶನ್ ನಂಬರ್ ಅನ್ನೋದನ್ನು ಹೇಳ್ತಾ ಇಲ್ಲ. ಅದು ಬೇಕು ಅಂದರೆ ನಿಮಗೆ ಇಲ್ಲಿ ಅವರು ಕೊಟ್ಟಿರುವಂಥ PDF ನೋಡಿಬಿಟ್ರೆ ಗೊತ್ತಾಗ್ತದೆ ಯಾವ ಕ್ವಶನ್ ನಂಬರು ಏನು ಕತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ ಯಾವ ಕ್ವಶನ್ ಅನ್ನೋದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಈ ಕ್ವಶನ್ ಆಯಿತು.
ಅದಾದಮೇಲೆ ಇಫ್ N2 ಗ್ಯಾಸ್ ಬಬಲ್ ಥ್ರೂ ಹೆನ್ರೀಸ್ ಲಾ ಮೇಲಿನ ಕ್ವಶನ್ ಇತ್ತು, ಅದರಲ್ಲಿ ನಿಮಗೆ ಗೊತ್ತೇ ಇದೆ 2 ಮತ್ತು 4th ಆಪ್ಷನ್ ನ್ಯೂಮರಿಕಲಿ ಕರೆಕ್ಟ್ ಇದೆ, ಡೆಸಿಮಲ್ ಪಾಯಿಂಟ್ ಮಾತ್ರ ಬೇರೆ ಇದೆ. 2 and 4 ಬೋತ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಯಾರದ್ದು ವರ್ಷನ್ A3 B3 C3 D3 ಇದೆ, ಇವು 4 ಪೇಪರ್ಗೆ ಮಾತ್ರ 3ನೇ ಕ್ವಶನ್ನಿಗೂ ಕೂಡ ನಿಮಗೆ 3 and 4 ಎರಡೂ ಆನ್ಸರ್ ಕರೆಕ್ಟ್ ಇದೆ. ನೀವು ಯಾವ್ದು ಮಾರ್ಕ್ ಮಾಡಿದ್ರು ಆನ್ಸರ್ ಕೊಡ್ತಾರೆ. ಯಾಕೆ ಅಂತ ಅಂದರೆ ಈ A3 B3 C3 D3 ಪೇಪರ್ ವರ್ಷನ್ನಲ್ಲಿ ಬೈ ಮಿಸ್ಟೇಕ್ ಆಗಿ 4ನೇ ಆಪ್ಷನ್ನು 3ನೇ ಆಪ್ಷನ್ ಅಂತಲೇ ಬಂದಿತ್ತು. ಅದಕ್ಕಾಗಿ ಕನ್ಫ್ಯೂಸ್ ಆಗಿ ಇಲ್ಲಿ 3 ಇದೆ ಅಂಥೇಳಿ 3ಅನ್ನು ಮಾರ್ಕ್ ಮಾಡಬಾರ್ದು ಅನ್ನೋದಕ್ಕೆ. ಆ್ಯಕ್ಚುಯಲ್ ಆನ್ಸರ್ 4th ಒನ್, ಹೌದಾ? ಸೊ ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, ಕನ್ಫ್ಯೂಷನ್ ಬೇಡ ಅಂಥೇಳಿ 3 or 4 ಯಾವುದಿದ್ರೂ ಕೂಡ ಕರೆಕ್ಟ್ ಅಂತ ಹೇಳಿದ್ದಾರೆ. ಇದು A3 B3 C3 D3 ಪೇಪರ್ ಅವರಿಗೆ ಮಾತ್ರ. ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. 2 ಕ್ವಶನ್ ಕೊಟ್ಟಿದ್ದಾರಲ್ವಾ, A1 B1 C1 D1. ಸೊ ಇಲ್ಲಿ ಮಾತ್ರ 3 ಕ್ವಶನನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಈ ಕ್ವಶನಲ್ಲಿ ಮಾತ್ರ ಸೊ ನಾವೊಂದು ಕ್ವಶನ್ ಏನು ತೋರಿಸಿದೆ ಆ ಕ್ವಶನ್ನಲ್ಲಿ ಸ್ವಲ್ಪ ಚೇಂಜ್ ಇದೆ. ಇನ್ನು ಬಯಾಲಜಿಯಲ್ಲಿ ಒಂದು ಕ್ವಶನ್ನಿಗೆ 4ನೇ ಆಪ್ಷನ್ ಅಂತ ಕೊಟ್ಟಿದ್ರು, A1 B1 C1 D1ಗೆ ಅದು 3 or 4 ಅಂತ ಬಂದಿದೆ. ನಾನು A1 ಪೇಪರ್ ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬಯಾಲಜಿಯಲ್ಲಿ ಈ ಕ್ವಶನ್ ಏನಿತ್ತು, ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ನು, ಇಲ್ಲಿ 3 and 4 ಬೋತ್ ದ ಆನ್ಸರ್ಸ್ ಆರ್ ಕರೆಕ್ಟ್ ಅನ್ನೋದನ್ನು ಕೊಟ್ಟಿದ್ದಾರೆ. ರೈಟ್, ಬೋತ್ ದ ಆನ್ಸರ್ಸ್ ಆರ್ ಕರೆಕ್ಟ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ರು ಅಂತ ಅಂದರೆ ಈ ಕೇಸಲ್ಲಿ ಸೊ 4th ಒನ್ ಮಾತ್ರ ಕರೆಕ್ಟ್ ಅಂತ ಹೇಳಿದರು, 3 or 4 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಇದು ಕೀ ಆನ್ಸರಿಗೆ ಸಂಬಂಧಪಟ್ಟಾಗೆ 2ನೇ ಇಂಪಾರ್ಟೆಂಟ್ ಅಪ್ಡೇಟ್. 3ನೇದಾಗಿ ಯಾರು ಕ್ಲಾಸ್ ಸಿ ಮತ್ತು ಡಿಗೆ ಸಂಬಂಧಪಟ್ಟವರು ಕನ್ನಡ ಎಕ್ಸಾಮಿನೇಷನನ್ನು ಬರೆದಿದ್ದೀರಿ ಅಂಥವರ ಒಂದು ಕನ್ನಡ ಎಕ್ಸಾಮಿನೇಷನ್ನ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಅದಕ್ಕೊಂದು ಅಂಕಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನೀವು ತೆಗೆದುಕೊಂಡಿರುವಂಥ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಡಿಕ್ರೀಸಿಂಗ್ ಆರ್ಡರ್ದಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ಹೇಗೆ ಸರ್ಚ್ ಮಾಡೋದು ಅಂದರೆ, ಈಗ 36 ಪೇಜ್ ಇದೆ, ನಿಮ್ಮ ನಂಬರ್ ಹೇಗೆ ಸರ್ಚ್ ಮಾಡೋದು ಅಂದರೆ ಒಂದು ಹೆಸರಿಂದ ಸರ್ಚ್ ಮಾಡಿ. ಇಲ್ಲ ಅಂತಂದರೆ ಸೊ ನೀವು ಮಾಡಬೇಕಾಗಿರೋದೇನು, ಇಲ್ಲಿ ರಿಜಿಸ್ಟರ್ ನಂಬರ್ನ ಹಾಕಿಬಿಟ್ಟು ಸರ್ಚ್ ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್ ಅಂದರೆ ರಿಸಲ್ಟ್. ಸೊ ಪಾಸ್ ಅಂತ ಇದೆ ನೋಡಿ, 12 ಮಾರ್ಕ್ಸ್ ಮಿನಿಮಮ್ ತೆಗಿಲೇಬೇಕು. 12ಕ್ಕಿಂತ ಕಡಿಮೆ ತೆಗೆದವರು ಫೇಲ್ ಅಂಥೇಳಿ ಕನ್ಸಿಡರ್ ಆಗಿದ್ದಾರೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಫೇಲ್ ಅಂತಲೂ ಕೊಟ್ಟಿದ್ದಾರಲ್ವಾ, 12ಕ್ಕಿಂತ ಕಡಿಮೆ ತೆಗೆದವರು ಫೇಲ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಇದು 3ನೇ ಅಪ್ಡೇಟ್. ಕ್ಲಾಸ್ ಸಿ ಮತ್ತು ಡಿಗೆ ಸಂಬಂಧಪಟ್ಟಾಗೆ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನು 4ನೇ ಅಪ್ಡೇಟ್ ಯಾರಿಗೆ ಅಂದರೆ, ಯಾರ್ಯಾರು ಎಗ್ರಿ ಕೋಟಾ ಅಂಡರ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ರು 21ವರೆಗೆ ಏನು ಟೈಮ್ ಕೊಟ್ಟಿದ್ರು ಅಂಥವರಿಗೆ ಸೊ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಲೀಸ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಕೃಷಿ ಕೋಟಾದ ಅಡಿಯಲ್ಲಿ, ಅಗ್ರಿಕಲ್ಚರ್ ಕೋಟಾದ ಅಡಿಯಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರಿ ಅವರ ಅರ್ಹತೆ ಮತ್ತು ಅರ್ಹತೆ ಪಡೆಯದೇ ಇರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಬಹಳಷ್ಟು ದೊಡ್ಡ ಪೇಜಸ್ಗಳು ಇರೋದಕ್ಕೆ, ಅಂದರೆ ಇಲ್ಲಿ ನೋಡು 537 ಪೇಜಸ್ ಇದೆ ಅಲ್ವಾ. ಸೊ ಆ ಕಾರಣಕ್ಕೆ ಇದರಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ CET ನಂಬರ್ ಹಾಕಿ ಸರ್ಚ್ ಮಾಡ್ಕೊಳ್ಳಿ, ಗೊತ್ತಾಗ್ತದೆ. ಓಕೆ, ಸೊ ಇನ್ನು ನಾನ್ ಎಲಿಜಿಬಲ್ ಲೀಸ್ಟಲ್ಲಿ ಇದ್ದವರಿಗೆ ಇನ್ನೊಂದು ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ, ದ ಕ್ಯಾಂಡಿಡೇಟ್ಸ್ ಆರ್ ಹಿಯರ್ ಬೈ ಇನ್ಫಾರ್ಮ್ ಟು ಪ್ರೊಡ್ಯೂಸ್ ರಿಲೆವೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫ್ರಮ್ 26th and 27 up to 4 PM ಅಂತ ಇದೆ. ಅಂದರೆ ನೀವು ಯಾವ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಥವಾ ಆ ಸೆಂಟರ್ ಯಾವ ಯೂನಿವರ್ಸಿಟಿ ಅಂಡರ್ ಬರ್ತದ ಆ ಯೂನಿವರ್ಸಿಟಿಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ವಂಶವೃಕ್ಷ ನಾಟ್ ಅಪ್ಲೋಡೆಡ್ ಅಂತ ಇದೆ. ಅಂದರೆ ನೀವು ವಂಶವೃಕ್ಷ ಅಪ್ಲೋಡ್ ಮಾಡಬೇಕು, ಅದು ಅಪ್ಲೋಡ್ ಮಾಡಿಲ್ಲ, ಈಗ ನೀವು ಅದನ್ನು ರೆಡಿ ಇದ್ದರೆ ತೊಗೊಂಡೋಗಿ ಕೊಡಬೇಕು. ಇನ್ಕಂಪ್ಲೀಟ್ ಅಫಿಡವಿಟ್ ಅಂತ ಇದೆ, ಹೌದಾ? ಅಥವಾ ಇಲ್ಲಿ ಅಫಿಡವಿಟ್ 1 ಇನ್ಕಮ್ ನಾಟ್ ಮೆನ್ಷನ್ಡ್ ಅಂತ ಇದೆ. ಸೆಕೆಂಡ್ ಪಾರ್ಟಿ ಶುಡ್ ಬಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಅಂತ ಇದೆ, ಹೌದಾ? ಸೊ ಅಂದರೆ ಈ ರೀತಿ ಯಾವ್ಯಾವುದು ಮಿಸ್ಟೇಕ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ರೀಸನ್ ಫಾರ್ ದ ನಾನ್ ಎಲಿಜಿಬಿಲಿಟಿಯನ್ನು ಹೇಳಿದ್ದಾರೆ. ಆ ನಾನ್ ಎಲಿಜಿಬಿಲಿಟಿ ರೀಸನ್ನನ್ನು ನೋಡಿಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಆ ಒಂದು ಯೂನಿವರ್ಸಿಟಿಗೆ ಹೋದರೆ ಅವರು ವೆರಿಫೈ ಮಾಡಿ ನಿಮಗೆ ಇನ್ನೊಂದು ಎಲಿಜಿಬಲ್ ಲೀಸ್ಟನ್ನು ರಿಲೀಸ್ ಮಾಡ್ತಾರೆ. ಸೊ ಇವು 4 ಅಪ್ಡೇಟ್ KE ಅವರ ಕಡೆಯಿಂದ. ಇನ್ನು ನೀಟಿಗೆ ಸಂಬಂಧಪಟ್ಟಾಗ ನಿಮಗೆಲ್ಲ ಗೊತ್ತಾಯಿದೆ, ಸಿಟಿ ಇಂಟಿಮೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ದಾರೆ. ಸೊ ಮೇ ಬಿ 29-30 ನಿಮ್ಮ ಹಾಲ್ ಟಿಕೆಟ್ ರಿಲೀಸ್ ಆಗ್ಬೋದು. ರಿಲೀಸ್ ಆದ ಮೇಲೆ ಹೇಳ್ತೀನಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್. ಸೊ ಕೊನೆವರೆಗೂ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಕೂಡ ನನ್ನ ಒಂದು ಸಜೆಷನ್, ನನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು, ನನ್ನ ಗ್ರೂಪಲ್ಲಿ ಇದ್ದು ಪ್ರತಿಯೊಂದನ್ನು ಕೂಡ ಸೊ ಅಂದರೆ ಎಲ್ಲ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಾಬ್ಲಮ್ ಆಗದೇ ಇರೋ ಹಾಗೆ ಇರಬೇಕು ಅಂದರೆ ದಯವಿಟ್ಟು ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ 8277448606 ಸೊ ದ್ಯಾಟ್
ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ಇನ್ಫಾರ್ಮೇಷನ್ ಡೀಟೇಲ್ಸನ್ನು ಕೊಡ್ತೀನಿ, ನಿಮಗೆ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸೇ, ನೀವು ಜಾಯ್ನ್ ಆದರೆ ಡೆಫಿನೆಟ್ಲಿ ನೀವು ನೆನ್ಪಿಟ್ಕೊಳ್ಳೋ ಹಾಗೆ ನಾವು ಮಾಡ್ತೀವಿ ಒಳ್ಳೆಯ ರೀತಿಯಲ್ಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.